ಅಪರ್ಣಾ ಮೇಡಮ್ ಇಲ್ಲ, ನೋವು ಸಹಜ, ಅದನ್ನೇ ಹೇಗೆ ವ್ಯಕ್ತಪಡಿಸೋಕ್ಕಾಗದೇ ಇರೋವಂಥ ನೋವನ್ನ ಕೊಟ್ಬಿಟ್ಟು ಹೊಟ್ಬಿಟ್ಟಿದ್ದಾರೆ ಅವರು. ಭಾಳ ಶಾಕ್ ಇರೋದ್ರಿಂದ ನಮಗೇನು ಮಾತಾಡಬೇಕಂತಲೇ ತೋಚ್ತಾ ಇಲ್ಲ. ಯಾಕಂದರೆ ನಿಮಗೆಲ್ಲ ಗೊತ್ತಿರೋಂಗೆ ತುಂಬ ಕ್ಲೋಸ್ ಆಗಿದ್ವಿ ನಾವೆಲ್ಲ, ಒಂದು ಮನೆಯವ್ರ ಥರ ಇದ್ವಿ. ತುಂಬ ಒಳ್ಳೆ ವಿಷಯಗಳನ್ನ ಶೇರ್ ಮಾಡ್ಕೊಂಡಿದ್ವಿ, ಒಳ್ಳೆಯ ವೇದಿಕೆಗಳನ್ನ ಹಂಚ್ಕೊಂಡಿದ್ವಿ. ಇವತ್ತು ಅವರಿಲ್ಲ, ಏನೋ ಸುಮ್ಮನೆ ಮಲ್ಕೊಳಂಗಿದೆ ನೋಡಿ. ಒಂದು 5 ನಿಮಿಷ, ಯಾವಾಗಲೂ ನಾವು ಶೂಟಿಂಗಲ್ಲಿ ರೆಸ್ಟ್ ಸಿಕ್ಕಿದಾಗ ಒಂದು 10 ನಿಮಿಷ ಪವರ್ ನ್ಯಾಪ್ ತೊಗೋತಾರೆ, ಆ ಥರ ಒಂದು ಫೀಲ್ ಸಿಗ್ತಾಯಿದೆ ನನಗೆ. ಅದೇ ಅವರಿಲ್ಲ ಅನ್ನೋದನ್ನು ಜೀರ್ಣಿಸ್ಕೊಳಕ್ಕಾಗ್ತಾಯಿಲ್ಲ. ಅವರ ಒಂದು ಫ್ಯಾಮಿಲಿಗೆ ದುಃಖನ ಭರಿಸೋಂಥ ಶಕ್ತಿ ದೇವ್ರು ಕೊಡಲಿ, ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ಸದಾ ಹಸನ್ಮುಖಿಯಾಗಿರೋರು ಈಗಲೂ ಕೂಡ ಮಲಗಿದ್ದಾರೆ ಅಂತಂದೇ ಫೀಲ್ ಆಗ್ತಾ ಇದೆ. ಇಲ್ಲ, ಅವ್ರಿಗೆ ನಗೋದಂದರೆ ಭಾಳ ಇಷ್ಟ. ಅವ್ರಿಗೆ ಅವರು ಯಾವತ್ತೂ ಏನು ಹೇಳ್ತಾರೆ, ಕಮ್ಮಿಯಾಗಿ ನೋಡ್ಕೊಳಕ್ಕಾಗಲಿ ಅಥವಾ ದುಃಖದಲ್ಲಿದ್ದೀನಿ ಅಂತ ಆಗಲಿ ತೋರಿಸ್ಕೊಳ್ಳೋದು ಮಾಡ್ತಾ ಇರಲಿಲ್ಲ. ಅವರು ತುಂಬ ಸ್ಟ್ರಾಂಗ್ ಲೇಡಿ. ಆಮೇಲೆ ಅಷ್ಟೇ ಎನ್ಕರೇಜ್ ಮಾಡೋರು. ನಾನು ಎಷ್ಟೊಂದು ಸಲ ನನಗೆ ಬೇಜಾರಾದಾಗ ನನಗೆ ತುಂಬ ಧೈರ್ಯ ಹೇಳಿದ್ದಾರೆ. ಭಾಳಷ್ಟು ಎನ್ಕರೇಜ್ ಮಾಡಿದ್ದಾರೆ. ಏನೋ ಖುಷಿ ಆಗತ್ತೆ ರೀ ನಮ್ಮನ್ನ ನೋಡಿದ್ರೆ, ಬರ್ತಾ ಇರೋ ರೀತಿ ಖುಷಿ ಆಗುತ್ತೆ, ನೀವು ಚೆನ್ನಾಗಿ ಬೆಳೀರಿ ಅಂತೆಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ. ಯಾವಾಗಲೂ ಕನ್ನಡದಲ್ಲೇ ತಮ್ಮ ಉಸಿರನ್ನು ಇಟ್ಟವರು ಅವರು. ಹೌದು, ಆ ಕನ್ನಡದ ಪ್ರೇಮದ ಬಗ್ಗೆ ಏನು ಹೇಳ್ತೀರಾ? ಕನ್ನಡ ಪ್ರೇಮ ಅನ್ನೋದಕ್ಕಿಂತ ತುಂಬ ದಿನ ಹೇಳಿದೆ ಎಲ್ಲರ ಹತ್ರ. ನಾನು ನಿಘಂಟು ಅಂತ ಕರೀತಿದ್ದೆ. ಫೋನ್ ಮಾಡಿದ್ದೆ, ನಿಘಂಟು ಏನ್ರಿ ನಿಘಂಟು ಏನು ಮಾಡ್ತಿದ್ದೀರಾ ಅಂತಿದ್ದೆ. ಏನ್ರಿ ಏನು ಅರ್ಥ ಬೇಕು, ಯಾವ ಪದ ಬೇಕು ಅಂತ ಕೇಳೋರು. ನಾನು ಯಾವ್ದಾದ್ರು ಹಾಡು ಬರೀವಾಗ ಇದಕ್ಕೆ ಫೀಲ್ಗೆ ಏನು ಒಳ್ಳೆ ಕನ್ನಡ ಏನು ಬರ್ಬೋದು. ಯಾಕಂದರೆ ಸಮಾನಾರ್ಥಕ ಪದಗಳು ಈ ಥರ ತುಂಬ ಏನು ಹೇಳ್ತಾರೆ, ನಿಘಂಟು ಅಂತಲೇ ಹೇಳೋದಲ್ಲ, ಆ ಥರ ಭಾಳಷ್ಟು ಪದಗಳು ಗೊತ್ತಿದ್ದು ಅಂತ ಅವರು ಅವ್ರನ್ನ ಕೇಳ್ತಾ ಇದ್ದೆ. ಅವರು ಪದಗಳು ಕೊಡೋರು. ಇವಾಗ ಮಾತಾಡೋಕ್ಕೂ ಪದ ಇಲ್ಲ, ಯಾಕಂದ್ರೆ ಅವರಿಲ್ಲ. ಥ್ಯಾಂಕ್ ಯು ಮೇಡಮ್. ಇದಾಗಿತ್ತು ರೆಮೋ ಅವರ ಮಾತು. ಕ್ಯಾಮ್ರಾ ಪರ್ಸನ್ ವೇಣು ಜೊತೆ ಗಂಗಾ ಜಾಧವ್, TV5 ಬೆಂಗಳೂರು.